ಫ್ರೆಂಡ್ಸ್, ವೆಲ್ಕಮ್ ಟು ಅನಸ್ತಾಶಿಯಾ ಬುಕ್ 2. ತಾಳ್ಮರ್ ಮೇಘರೆಯ ಮೊದಲನೆಯ ಬುಕ್ ಪ್ರಿಂಟ್ ಆಯಿತು, ಪಬ್ಲಿಷ್ ಆಯಿತು, ಸೇಲ್ ಆಯಿತು. ಹಾಗೆಯೇ ಅವರ ಪುಸ್ತಕ ರಷ್ಯಾದಲ್ಲಿ ಎಲ್ಲೆಲ್ಲಿ ಬುಕ್ ಎಕ್ಸಿಬಿಷನ್ ನಡೀತಾ ಇತ್ತು ಅಲ್ಲೆಲ್ಲ ಅವರ ಬುಕ್ಕನ್ನು ಪಬ್ಲಿಷ್ ಮಾಡ್ತಾ ಇದ್ರು. ಅಂತಹ ಒಂದು ಬುಕ್ ಎಕ್ಸಿಬಿಷನ್ಗೆ ವ್ಲಾಡಿಮಿರ್ ಹೋಗಿದ್ದಾಗ ಹಲವು ಬುಕ್ಸ್ ಸೇಲ್ ಆದ ಕಾರಣ ಅವ್ರ ಹತ್ರ ಸ್ವಲ್ಪ ದುಡ್ಡು ಬಂದಾಯಿತು. ಮೊದಲಿನಂತೆ ಅವರಿಗೆ ಬಡತನ ಇಲ್ಲ. ಅವರು ಆ ಎಕ್ಸಿಬಿಷನ್ ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ವಸ್ತುಗಳ ಪ್ರದರ್ಶನ ನೋಡ್ತಾ ಇದ್ದಾರೆ, ಆದರೆ ಯಾವುದನ್ನು ಅವರು ಖರೀದಿ ಮಾಡ್ತಾ ಇದ್ದಿಲ್ಲ. ಇದಕ್ಕೂ ಮುಂಚೆ ಆಗಿದ್ರೆ ಅವರು ನೋಡಿದ ತಕ್ಷಣ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದನ್ನು ತಗೊಳ್ಳೋಣ, ಇದನ್ನು ತಿನ್ನೋಣ, ಹಾಗೆಲ್ಲ ಮಾಡೋರಂತೆ. ಆದರೆ ಇವತ್ತು ಅವರು ತುಂಬಾ ಗಾಂಭೀರ್ಯದಿಂದ ಅದನ್ನು ನೋಡಿದ ಹಾಗೆ ಹೋಗ್ತಾ ಇದ್ರೆ ಅವ್ರ ಮನಸ್ಸಿನಲ್ಲಿ ಆ ಹಳೆಯ ವಿಚಾರಗಳು ಬಂದು ಮುಗುಳ್ನಗು ಬರುತ್ತೆ. ಆಗ ಅವ್ರ ಕಿವಿಯಲ್ಲಿ ಒಂದು ಮಾತು ಕೇಳಿಸುತ್ತೆ, ಏನಂದ್ರೆ ಅದು ಬೇಕರಿ ಸ್ಮೆಲ್ ಬರ್ತಾ ಇದೆ, ಇದನ್ನು ತಗೊಂಡು ತಿನ್ನು ಅಂತ. ಅವನು ಹಾಗೆ ಮುಂದೆ ಹೋಗ್ತಾ ಇದ್ದಾನೆ. ಮತ್ತೆ ಕಿವಿಯಲ್ಲಿ ಬರ್ತಾ ಇದೆ, ಯಾಕೆ ನಾನು ಹೇಳ್ತಾ ಇದ್ರು ತಿಂತಾ ಇಲ್ಲ ನೀನು, ತಿನ್ನು ಅದನ್ನ, ಈಗ ನಿನ್ಗೆ ದುಡ್ಡಿನ ಯೋಚನೆ ಮಾಡ್ಬೇಕಾಗಿಲ್ಲ, ನಿನ್ನ ಹತ್ರ ದುಡ್ಡು ಬಂದಾಗಿದೆ ಅಲ್ವಾ, ಸ್ವಲ್ಪ ತಿನ್ನು, ಆರೋಗ್ಯವಾಗಿರು ಅಂತ. ಅವನಿಗೆ ಆಶ್ಚರ್ಯ ಆಗತ್ತೆ, ಕಿವಿಯಲ್ಲಿ ಯಾರ ಮಾತು ಕೇಳಿಸ್ತಾ ಇದೆ ಅಂತ. ತಕ್ಷಣ ಅವನ್ ಗಮನ ಇಟ್ಟು ಕೇಳಿಸ್ಕೊಂತಾನೆ, ಅನಸ್ತಾಶಿಯಾ ನೀನಾ ಮಾತಾಡ್ತಾ ಇರೋದು ಅಂತ. ಆಗ ಅನಸ್ತಾಶಿಯಾ ಹೇಳ್ತಾಳೆ, ಹೌದು ನಾನೇ ನಿನ್ನ ಜೊತೆಲಿ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಖುಷಿಯಾಗ್ಬಿಡುತ್ತೆ. ಅದು ಹೇಗೆ ನಾನು ನಿನ್ನ ಮಾತನ್ನು ಕೇಳಿಸ್ಕೊಳಕ್ ಸಾಧ್ಯ ಆಗ್ತಾ ಇದೆ, ನೀನು ಇವತ್ತಿನವರೆಗೆ ಯಾವತ್ತೂ ಮಾತಾಡೇ ಇಲ್ಲ, ಯಾಕೆ ಎಷ್ಟು ದಿನ ನೀನು ನನ್ನ ಜೊತೆಲಿ ಮಾತಾಡಿಲ್ಲ, ನಿನ್ನ ಮಾತು ಕೇಳಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಅನಸ್ತಾಶಿಯಾ ಹೇಳ್ತಾಳೆ, ಹೌದು ನನಗೂ ತುಂಬ ಖುಷಿ ಆಗ್ತಾ ಇದೆ, ನಾನು ನಿನ್ನ ಜೊತೆಲಿ ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ, ಆದರೆ ನಿನ್ನವರೆಗೆ ಆ ಮಾತು ತಲುಪಲ್ಲ. ಕಾರಣ ನೀನು ಅಂತಹ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರಲ್ಲ. ನಿಂಗೆ ನೆನಪಿದೆಯಾ ನಾನು ಹೇಳಿದ್ದು, ನಾವು ಮಾತಾಡಲಿಕ್ಕೆ ಶಬ್ದಗಳ ಅವಶ್ಯಕತೆ ಇಲ್ಲ, ಧ್ವನಿಯ ಅವಶ್ಯಕತೆ ಇಲ್ಲ. ನಾವು ಧ್ವನಿ ಇಲ್ಲದೇನೆ ನಾವು ಮಾತಾಡಬಹುದು, ಆದರೆ ನಾವು ಫ್ರೀಕ್ವೆನ್ಸಿ ಒಂದಾಗಿರಬೇಕು, ಆಗಲೇ ನಾವು ಮಾತಾಡಲಿಕ್ಕೆ ಸಾಧ್ಯ ಅಂತ. ಮತ್ತು ಇವಾಗ ಹೇಗೆ ಸಾಧ್ಯ ಆಯಿತು, ಇಷ್ಟು ದಿನ ಆಗದೆ ಇರೋದು ಅಂತ ಕೇಳಿದಾಗ, ಇವಾಗಲೂ ಅದು ಸಾಧ್ಯ ಆಗ್ತಾ ಇದ್ದಿಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೆ ನಿನ್ನ ಜೊತೆಲಿ ಮಾತಾಡಲಿಕ್ಕೆ. ಎಷ್ಟೋ ಸಮಯ ನೀನು ತುಂಬ ದುಃಖದಲ್ಲಿದ್ದಾಗ ನಾನು ಜೋರಾಗಿ ನಿನಗೆ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆಗ ಏನಾಯಿತು ಅಂತಂದರೆ, ಒಂದೊಂದು ಸರ್ತಿ ನಾನು ಎಷ್ಟು ಶ್ರಮಪಟ್ಟು ನಿನಗೆ ಮಾತಾಡಲಿಕ್ಕೆ ಶಕ್ತಿ ಹಾಕ್ತಾ ಇದ್ನೋ ಅವಾಗ ನನ್ನ ಎದೆ ಹಾಲು ಉಕ್ಕಿ ಬರುವುದು. ಆಗ ನಾನು ಅದನ್ನು ಪ್ರಯತ್ನವನ್ನು ನಿಲ್ಲಿಸ್ಬಿಡ್ತಾ ಇದ್ದೆ ಅಂತ. ಎದೆ ಹಾಲ, ನಿನ್ಗಾಗಲೇ ಮಗು ಆಯಿತಾ ಅಂದರೆ, ಹೌದು ನನಗೆ ನಮಗೆ ಮಗು ಆಗಿದೆ, ಗಂಡು ಮಗು ಹುಟ್ಟಿದ್ದಾನೆ ಅಂದ್ರೆ, ಓ ತುಂಬ ಖುಷಿ ಆಯಿತು ನನಗೆ, ಹೇಗಿದ್ದಾನೆ, ನೀನು ಹೇಗಿದ್ದೀಯಾ ಅಂತೆಲ್ಲ ಕೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ, ನಮ್ಮ ಮಗು ತುಂಬ ಚೆನ್ನಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ, ಆರೋಗ್ಯವಂತವಾಗಿದ್ದಾನೆ, ಆದರೆ ಅವನ ಸ್ಕಿನ್ ಡ್ರೈ ಆಗಿದೆ ನಿನ್ನ ಥರ ಅಂತ ಹೇಳ್ತಾಳೆ. ಅವ್ನು ತುಂಬ ಖುಷಿ ಆಗುತ್ತೆ. ಇನ್ನು ಮೇಲೆ ಹೀಗೇನೆ ಮಾತಾಡ್ತಾ ಇರ್ತೀಯ ಅನಸ್ತಾಶಿಯಾ, ಇದೆಷ್ಟು ನನಗೆ ಸಮಾಧಾನ ಕೊಡ್ತಾ ಇದೆ ಅಂತಂದರೆ, ಇಲ್ಲ ಆವಾಗ ಇದು ಸಾಧ್ಯ ಹೇಗಾಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾಳೆ. ನಾನು ನಿನಗೆ ಒಂದು ಕಾಡಲ್ಲಿದ್ದಾಗ ಒಂದು ಹಾಡನ್ನು ಹಾಡಿದ್ದೆ, ಒಂದಿನ ನೀನು ಕೇಳಿದ್ದೆ, ನಿನಗೆ ಇಷ್ಟವಾದ ಹಾಡು ಹೇಳು ಅಂತ. ನಾನಾಗ ಒಂದು ಮ್ಯೂಸಿಕನ್ನು ನಿನಗೆ ಹಾಡಿ ತೋರಿಸಿದ್ದೆ. ಇವಾಗಲೂ ನಾನು ನಿನಗೆ ಕನೆಕ್ಟ್ ಆಗಲಿಕ್ಕೆ ಆ ಹಾಡೇ ಕಾರಣ ಆಯಿತು. ಆ ಹಾಡನ್ನು ಒಂದು ಫ್ರೀಕ್ವೆನ್ಸಿಯಲ್ಲಿರಬೇಕು, ಒಂದು ಪವಿತ್ರತೆಯಲ್ಲಿರಬೇಕು, ಒಂದು ಮುಗ್ಧತೆಯಲ್ಲಿರಬೇಕು, ಆವಾಗಲೇ ನಾವು ಕನೆಕ್ಟ್ ಆಗ್ತೀವಿ. ಈಗ ನೀನು ಬರುವಾಗ ದಾರಿಯಲ್ಲಿ ಇಬ್ಬರು ಹುಡುಗಿಯರು ವೈಲನ್ ಬಾರಿಸ್ಕೊಂಡು ಒಂದು ಮ್ಯೂಸಿಕ್ ಹಾಡ್ತಾ ಇದ್ರು. ಆವಾಗಲೇ ನಿನಗೆ ಅದು ಕೇಳಿಸ್ಕೊಂಡು ಈ ಹಾಡು ಎಲ್ಲೋ ಕೇಳಿದ ಹಾಗಿದೆ ಅಲ್ಲ ಅಂತ ಅನಿಸ್ತಿತ್ತು. ಆಗ ನಿನಗೆ ನನ್ನ ನೆನಪಾಯಿತು. ಆದ ಕಾರಣ ನಾನು ಇವಾಗ ನಿನಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆದೆ. ಹಾಗೇನೆ ಈಗ ಮಾತಾಡ್ಲಿಕ್ಕೆ ಕಾರಣ ಯಾರು ಅಂದರೆ, ನನ್ನ ತಾತನ ಎನರ್ಜಿಯಿಂದ ನಾನು ಮಾತಾಡ್ತಾ ಇದ್ದೇನೆ ಅಂತ. ನಿಮ್ಮ ತಾತನ ಎನರ್ಜಿಯಿಂದ ಮಾತಾಡಬಹುದಾ? ಹಾಗಾದ್ರೆ ಅವ್ರ ಎನರ್ಜಿಯಿಂದ ಎಷ್ಟು ದಿನ ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾನೆ. ಆಗ ಇಲ್ಲ, ಈಗ ತಾತ ನಿನಗೆ ಹತ್ತಿರದಲ್ಲಿ ಬಂದಿದ್ದಾರೆ, ಅದಕ್ಕೆ ಇದು ಸಾಧ್ಯವಾಗ್ತಾ ಇದೆ ಅಂತ. ಅಂದರೆ ಆ್ಯಂಟಿನಾ ಥರ ಕೆಲಸ ಮಾಡ್ತಾ ಇದ್ದಾರೆ, ರೌಟರ್ ಥರ. ಸೊ ತಾತ ಅಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿ ಸುತ್ತಮುತ್ತ ನೋಡ್ತಾನೆ, ಅಲ್ಲೇ ಹತ್ತಿರದಲ್ಲಿ ತಾತ ಕಾಣಿಸ್ತಾರೆ. ಅವು ತಾತ ಇಲ್ಲೇ ಬಂದುಬಿಟ್ಟಿದ್ದಾರೆ, ತಾತನ ಮಾತಾಡಿಸ್ತೀನಿ ಅಂತ ಎದ್ದು ಹೋಗಿ ಅವ್ರಿಗೆ ಮಾತಾಡಿಸ್ತಾರೆ. ಆಗ ತಾತನ ಪಕ್ಕದಲ್ಲಿ ಬಂದು ಅವ್ರ ಜೊತೆಲಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡು, ಹೇಗಿದ್ದೀಯಾ ಎಲ್ಲ ಮಾತಾಡಿದ್ಮೇಲೆ, ಹೆರಿಗೆ ಆಯಿತು ಅಂತ ಗೊತ್ತಾಯಿತು ಅನಸ್ತಾಶಿಯಾಗೆ, ಹೇಗಿದ್ದಾಳೆ ಅನಸ್ತಾಶಿಯಾ, ಪಾಪು ಹೇಗಿದೆ, ತೊಂದರೆ ಏನಾದರೂ ಆಯಿತಾ, ನೋವೇನಾದರೂ ಆಯಿತಾ ಅವಳಿಗೆ, ಪಾಪ ಒಬ್ಬಳೆ ಕಾಡಲ್ಲಿ ಇರ್ತಾಳೆ, ಅದು ಹೇಗೆ ಅವಳಿಗೆ ಹೆರಿಗೆ ಆಯಿತೋ ಏನೋ, ದಾದಿಯರು ಯಾರೂ ಹತ್ರದಲ್ಲಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಪಾಪುನ ಎತ್ಕೊಳ್ಳೋರಿಲ್ಲ, ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ, ಮತ್ತು ಎಷ್ಟು ನೋವಾಗಿರಬಹುದೋ ಏನೋ ಅಂತ ಕೇಳಿದಾಗ ತಾತ ಹೇಳ್ತಾರೆ, ನೋವಾಗಬೇಕಾ, ಯಾಕೆ ನೋವಾಗಬೇಕು, ಹೆರಿಗೆ ಆದರೆ ನೋವಾಗಬೇಕಾ? ಹೌದಲ್ಲ ಅಂತಾನೆ ವ್ಲಾಡಿಮಿರ್. ಸಾಮಾನ್ಯವಾಗಿ ಹೆರಿಗೆ ಅಂತಂದರೆ ನೋವೇ ಅಲ್ವಾ ಅಂತ, ನಮಗೂ ಎಲ್ಲ ಅದೇ ಗೊತ್ತಲ್ವಾ, ಸಿನಿಮಾಗಳಲ್ಲಿ ಅದನ್ನೆಲ್ಲ ನೋಡಿರ್ತೇವೆ. ಬಟ್ ಇಲ್ಲಿ ತಾತ ಹೇಳುವ ಮಾತು ತುಂಬ ತುಂಬ ಇಂಪಾರ್ಟೆಂಟು. ಈ ಮಾತನ್ನು ನಿಜವಾಗ್ಲೂ ಒಂದು ಸಲ ಅಲ್ಲ 2 ಸಲ ಕೇಳಿಸ್ಕೊಳ್ಳಿ. ತಾತ ಹೇಳ್ತಾರೆ, ಹೆರಿಗೆ ಅಂದರೆ ನೋವಾಗಬೇಕು ಅನ್ನೋದು
ಆಗಲೇಬೇಕು ಅನ್ನುವುದು ಒಂದು ರೂಲ್ ಇಲ್ಲ. ಯಾವಾಗ ಒಂದು ಗಂಡು ಹೆಣ್ಣು ಗರ್ಭಧಾರಣೆ ಮಾಡಲಿಕ್ಕೆ ಒಂದು ಸಂಭೋಗ ಮಾಡ್ತಾರೋ ಆ ಸಮಯದಲ್ಲಿ ನೋವು ಆಗದೇ ಇದ್ದರೆ, ಆ ಸಮಯದಲ್ಲಿ ವಾತಾವರಣ ಅನುಕೂಲಕರವಾಗಿದ್ದರೆ, ಆ ಸಮಯದಲ್ಲಿ ಪ್ರೀತಿ ಇದ್ದರೆ, ಆ ಸಮಯದಲ್ಲಿ ಮನಸ್ಸಿಗೆ ಮತ್ತು ಶರೀರಕ್ಕೆ ಉಲ್ಲಾಸವಾಗಿದ್ದರೆ, ಅದೇ ತರಹ ಆ ಹೆರಿಗೆ ಆಗುವಾಗ ಅವ್ರಿಗೆ ಎಲ್ಲವೂ ಅನುಕೂಲಕರವಾಗಿರುತ್ತೆ, ಹಿತವಾಗಿರುತ್ತೆ. ಒಂಚೂರು ಏನು ಅದು ಹೆರಿಗೆ ನೋವು ಅಂತ ಇರುತ್ತೋ ಅದು ಕ್ಷಣಾರ್ಧದಲ್ಲಿ ಮತ್ತೆ ಸುಖದಲ್ಲಿ ಪರಿವರ್ತನೆ ಹೊಂದುತ್ತೆ. ಹೀಗಾಗಿ ಹೆರಿಗೆ ಅನ್ನೋದು ನೋವಿನ ವಿಷಯ ಆಗಿರಲ್ಲ ಅಂತ ಹೇಳಿದಾಗ ವ್ಲಾಡಿಮಿರ್ ಕೇಳ್ತಾರೆ, ಅದು ಹೇಗೆ ಸಾಧ್ಯ? ಮಗು ಹೇರುವ ಮಗು ಹೇರುವ ಸಂದರ್ಭದಲ್ಲಿ ನೋವು ತಾನೇ ಆಗಬೇಕು, ಇದು ಹೇಗೆ ನೀವು ಹೇಳ್ತಾ ಇರೋದು ಮಾತು ಸತ್ಯ ಆಗುತ್ತೆ, ನನಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತ. ತಾತ ಹೇಳ್ತಾರೆ, ನೋಡು, ಒಂದು ಹೆಣ್ಣನ್ನು ರೇಪ್ ಮಾಡುವಾಗ ಅವಳಿಗೆ ಅದು ಇಷ್ಟ ಇಲ್ಲದ ಕೆಲಸ, ಹೀಗಾಗಿ ಅವಳಿಗೆ ತುಂಬ ನೋವಾಗುತ್ತೆ, ತುಂಬ ಹಿಂಸೆ ಆಗುತ್ತೆ, ಮಾನಸಿಕವಾಗಿ ಶಾರೀರಿಕವಾಗಿ. ಅದೇ ಕ್ರಿಯೆಯನ್ನು ಪ್ರೀತಿಯಿಂದ ತನ್ನ ಇಷ್ಟವಾದ ಗಂಡನ ಜೊತೆಯಲ್ಲಿ ಆ ಕ್ರಿಯೆಯನ್ನು ನಡೆಸಿದಾಗ ಅವಳಿಗೆ ಅದೇ ಹಿತ ಕೊಡುತ್ತೆ, ಸುಖ ಕೊಡುತ್ತೆ. ಹಾಗೇನೆ ನೀವು ಗರ್ಭಧಾರಣೆ ಮಾಡುವಾಗ ಯಾವ ಥರದ ಸಂಭೋಗ ಆಗಿರುತ್ತೋ, ಯಾವ ಥರದ ವಾತಾವರಣ ಇರುತ್ತೋ, ಯಾವ ಥರದ ಭಾವನೆಗಳಿರುತ್ತೋ, ಯಾವ ಥರದ ಅನುಭವ ಇರುತ್ತೋ, ಹೆರಿಗೆಯ ಸಮಯದಲ್ಲೂ ಹಾಗೆ ಆಗುತ್ತೆ. ಸೊ ಇವತ್ತು ನಾವು ಈ ವಿಷಯವನ್ನು ತಿಳ್ಕೊಂಡ್ರೆ ಇವತ್ತಿನ ಸಮಯದಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ಸು, ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಾಂಪ್ಲಿಕೇಶನ್ಸು, ಡೆಲಿವರಿ ಆಗಲಿಕ್ಕೆ ಕಾಂಪ್ಲಿಕೇಶನ್ಸು ಆಗಲಿಕ್ಕೆ ಕಾರಣ ಯಾವುದು ಅಂತ ನೋಡಿಕೊಂಡಾಗ ಅಲ್ಲಿ ಮೂಲವಾಗಿ ಅಲ್ಲಿ ಪ್ರಾಬ್ಲಮ್ ಎಲ್ಲಿದೆ ಅಂತ ನಾವು ಕಾಣ್ಬೋದು. ಈ ಥರ ಒಂದು ಜ್ಞಾನವನ್ನು ನಮಗೆ ಈ ಪುಸ್ತಕದ ರೂಪದಲ್ಲಿ ಅನೇಕ ಜ್ಞಾನಗಳನ್ನು ಇಲ್ಲಿ ಪುಸ್ತಕದಲ್ಲಿ ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಈ ಪುಸ್ತಕದ ಜ್ಞಾನವಾಗಿದ್ದು, ನೀವು ಇದನ್ನು ತಿಳ್ಕೊಂಡು ಇನ್ನೊಂದಿಷ್ಟು ಜನಗಳಿಗೆ ಮತ್ತು ಹೊಸದಾಗಿ ಮದುವೆ ಆದವರಿಗೆ ಇಲ್ಲ ವಯಸ್ಸಿಗೆ ಬಂದ ಮಕ್ಕಳಿಗೆ ಈ ವಿಷಯಗಳನ್ನು ತಿಳಿಸೋಣ. ಇನ್ನು ಮುಂದೆ ಹೋಗೋಣ ಈ ಕಥೆಯಲ್ಲಿ. ವ್ಲಾಡಿಮಿರ್ ಇದನ್ನು ಕೇಳಿ ಖುಷಿ ಆಗ್ಬಿಟ್ಟು ಕೇಳ್ತಾನೆ, ಹಾಗಿದ್ದರೆ ನಾನು ಮತ್ತು ಅನಸ್ತಾಶಿಯಾ ಸೇರಿದಾಗ ಅದು ತುಂಬ ಹಿತಕರವಾದದ್ದು ಮತ್ತು ಪ್ರೀತಿಯ ಒಂದು ಅನುಭವ ಆಗಿತ್ತಾ? ಅದಕ್ಕೆ ಅವಳಿಗೆ ಹೆರಿಗೆ ಸಮಯದಲ್ಲಿ ನೋವಾಗಲಿಲ್ವಾ ಅಂದರೆ ಹೌದು. ಅವಳು ಸುಮ್ಮನೆ ನಿನ್ನನ್ನು ಅರಸ್ಕೊಂಡ್ಲ, ನಿನ್ನ ಮೇಲೆ ಪ್ರೀತಿಯಿಂದ ತಾನೇ ನಿನ್ನನ್ನು ಅರಸ್ಕೊಂಡ್ಲು, ಇಲ್ಲಾಂದರೆ ನಿನ್ನನ್ನು ಹೇಗೆ ಅರಸ್ತಾ ಇದ್ಲು ಅವಳು ಅಂತ. ಯಾಕೆ ನನ್ನನ್ನು ಯಾಕೆ ಅರಸ್ಕೋಬಾರ್ದು? ನನ್ನಲ್ಲಿ ಏನು ಕಡಿಮೆ ಇದೆ? ನಾನು ನೋಡೋಕೆ ಚೆನ್ನಾಗಿಲ್ವಾ? ನನಗೆ ಮಕ್ಕಳಿಲ್ವಾ? ನನಗೆ ಮದುವೆನೂ ಆಗಿತ್ತು, ಅಂದರೆ ನಾನು ಒಂದು ಗಂಡನಾಗಲಿಕ್ಕೆ ಸಾಮರ್ಥ್ಯನಿದ್ದೇನೆ ಅಂತ ಹೇಳ್ಕೊಳ್ಳೋಕೆ ಆ ಥರ ಹೇಳ್ತಾರೆ. ನನಗೆ ಮದುವೆನೂ ಆಗಿತ್ತು, ನನಗೆ ಮಕ್ಕಳು ಇದ್ದಾರೆ ಇಬ್ಬರು, ನಾನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನೂ ಇದ್ದೇನೆ, ಸೊ ನನ್ನಲ್ಲಿ ಏನು ಕಡಿಮೆ ಅಂತ ಹೇಳಿದಾಗ ತಾತ ಹೇಳ್ತಾರೆ ವ್ಲಾಡಿಮಿರ್ಗೆ, ನೀನೇ ಯೋಚನೆ ಮಾಡಿ ನೋಡು, ಅನಸ್ತಾಶಿಯಾ ಎಲ್ಲಿ, ನೀನೆಲ್ಲಿ, ಅವಳ ಒಂದು ವೈಬ್ರೇಷನ್ ಎಲ್ಲಿ, ನಿನ್ನ ವೈಬ್ರೇಷನ್ ಎಲ್ಲಿ, ಅವಳ ಒಂದು ಇಂಟೆಲೆಕ್ಚುವಲ್ ನಾಲೆಜ್ ಎಲ್ಲಿ, ನಿಂದು ಎಲ್ಲಿ. ಹಾಗಂತ ನೀನು ಕಡಿಮೆ ಅಂತ ಹೇಳ್ತಾ ಇಲ್ಲ, ಆದರೂ ನಿನ್ನನ್ನೇ ಅವಳು ಆರಿಸಿಕೊಂಡ್ಳು. ನಿನ್ನಲ್ಲಿ ಕಡಿಮೆ ಇತ್ತು ಅಂತ ಹೇಳ್ತಾ ಇರೋದು ನೀನು ಕಂಡದ್ದಲ್ಲ, ನಿನ್ನಲ್ಲಿ ಪ್ರೀತಿಯ ಕೊರತೆ ಇತ್ತು. ನಿನ್ನ ಜೀವನದಲ್ಲಿ ತೃಪ್ತಿ ಇತ್ತ, ಆನಂದ ಇತ್ತ, ಪ್ರೀತಿ ಇತ್ತ, ಏನಿತ್ತು? ಹೆಂಡತಿ ಇದ್ಲು, ಮಕ್ಕಳಿದ್ರು, ಬಿಸ್ನೆಸ್ ಇತ್ತು, ಗೆಳೆಯರಿದ್ದರು, ದುಡ್ಡಿತ್ತು, ಆದರೆ ನಿನಗೆ ಮನಸ್ಸಿಗೆ ಶಾಂತಿ ಇದ್ದಿಲ್ಲ, ಶರೀರಕ್ಕೆ ಆರೋಗ್ಯ ಇದ್ದಿಲ್ಲ, ಮತ್ತು ಪ್ರೀತಿ ಅನ್ನೋದು ನಿಜವಾದ ಪವಿತ್ರವಾದ ಪ್ರೀತಿಯ ಅನುಭವ ಇದ್ದಿಲ್ಲ. ಇದು ಯಾವುದು ಇದ್ದಿಲ್ಲ ಅಂದರೆ ನೀನು ಖಾಲಿಯಾಗಿದ್ದೆ. ಅಂತಹ ಒಂದು ಖಾಲಿಯಾದ ಮನುಷ್ಯನನ್ನು ಆರಿಸಿಕೊಂಡು ಅನಸ್ತಾಶಿಯಾ ಮದುವೆ ಮಾಡಿಕೊಂಡು ನಿನ್ನ ಹತ್ರ ಇಲ್ಲದನ್ನು ನಿನಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಿನ್ನನ್ನು ಆರಿಸ್ಕೊಂಡ್ಲು ಅಂತ ಎಲ್ಲ ಹೇಳಿದಾಗ ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಎಂಥ ಸೈನ್ಸ್ ಅಪ್ಪ, ಮದುವೆ ಮಾಡ್ಕೊಳ್ಳಿಕ್ಕೆ ಹೀಗೂ ಬೇಕಾ ಅಂತ. ನಾವು ನೋಡಿ, ಒಂದು ಹೆಣ್ಣು ಗಂಡು ಮದುವೆ ಮಾಡಬೇಕು ಅಂತಂದರೆ ಸಮ ನೋಡ್ತೀವಿ, ಇವ್ರಿಗೆ ಇದೇ ಕ್ವಾಲಿಟಿ ಲೈಕ್ ಆಗುತ್ತೆ, ಇವನಿಗೂ ಇದೇ ಲೈಕ್ ಆಗುತ್ತೆ, ಆವಾಗಲೇ ಜೋಡಿ ಸರಿಯಾಗಿರುತ್ತೆ ಅಂತ. ಪ್ಲಸ್ಸು ಮೈನಸ್ ಸೇರಿದರೆ ಜೋಡಿ ಆಗುತ್ತೆ ಅನ್ನೋದನ್ನ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಯಾವಾಗಲೂ ಮೊದಲಿನ ದಂಪತಿಗಳನ್ನು ನೋಡಿದರೆ ಅವ್ರು ಆಪೋಸಿಟ್ ಆಗಿ ಇರ್ತಾ ಇದ್ರು, ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ. ಈಗ ಹೊಸದಾಗಿ ಸೇಮ್ ಟೇಸ್ಟ್ ಇರಬೇಕು, ಸೇಮ್ ಥಾಟ್ ಪ್ರಾಸೆಸ್ ಇರಬೇಕು, ಆವಾಗಲೇ ಮದುವೆ ಆದರೆ ಇನ್ನೂ ಒಂದೇ ಹಡಗಿನಲ್ಲಿ ನಾವು ಹೋಗಬಹುದು ಅಂತ. ಆದರೆ ಅದು ಸತ್ಯ ಅಲ್ಲ. ಅನಸ್ತಾಶಿಯಾ ಈ ವಿಷಯದಲ್ಲಿ ತುಂಬ ವಿವರವಾಗಿ ಹೇಳ್ತಾಳೆ, ನಾವು ಪ್ರೀತಿಯಿಂದ ತುಂಬಿದಾಗ ಪ್ರೀತಿಯನ್ನು ಹಂಚಬೇಕು. ಸೊ ಯಾರನ್ನು ಆರಿಸ್ಕೋಬೇಕು? ಇದು ಕಿಟಿ ಪಾರ್ಟಿ ಅಲ್ಲ. ನಾನು ಯಾವ ಸ್ಟೇಟಸಲ್ಲಿದ್ದೇನೋ ಈಕ್ವಲ್ ಸ್ಟೇಟಸ್ ಅವ್ರನ್ನ ಮದುವೆ ಮಾಡಿಕೊಂಡು ಈಕ್ವಲ್ ಸ್ಟೇಟಸ್ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡಿರೋದಲ್ಲ. ಇಲ್ಲದವನ ಹತ್ರ ಹೋದರೆ ನಾನು ಇದ್ದಿದ್ದಕ್ಕೂ ಅವನು ಇಲ್ಲದಕ್ಕೂ ಸರಿ ಹೋಗುತ್ತೆ. ನಾನು ಅವಾಗ ಇಬ್ಬರು ಸಮ ಆಗ್ತೀವಿ, ನಾನು ಅವನಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರ ಜೀವನದಲ್ಲಿ ಪ್ರೀತಿ ಇಲ್ಲವೋ ಅಂಥವ್ರನ್ನ ಆರಿಸಿ ನಾನು ಅವ್ರಿಗೆ ಪ್ರೀತಿ ಕೊಡ್ತೇನೆ, ನಾನು ಅವನ ಜೀವನದಲ್ಲಿ ಆರೋಗ್ಯ ಕೊಡ್ತೇನೆ, ಪ್ರೀತಿ ಕೊಡ್ತೇನೆ, ಶಾಂತಿ ಕೊಡ್ತೇನೆ ಅಂತ ನಿನ್ನನ್ನು ಆರಿಸ್ಕೊಂಡ್ಲು ಅಂತ ತಾತ ಹೇಳ್ತಾರೆ. ಅವನಿಗೆ ತುಂಬ ಖುಷಿನೂ ಆಗುತ್ತೆ. ಆಗ ಇದೆಲ್ಲ ಮಾತುಗಳು ಅನಸ್ತಾಶಿಯಾ ಕೇಳಿಸ್ಕೊಂತ ಇದ್ದಾಳ.
ಆನ್ಲೈನ್ ಇದ್ದಾಳ ಅಂತ. ಸೊ ಕೇಳಿಸ್ತಾ ಇದ್ದಾಳೆ ಅಂದರೆ ಹಾಂ ಕೇಳಿಸ್ಕೊತಾ ಇದ್ದಾಳೆ. ಆದರೂ ನೀವು ಅಲ್ಲಿ ಹೋದಾಗ ಅನಸ್ತಾಶಿಯಾಗೆ ಈ ಮಾತುಗಳನ್ನ ಹೇಳಿ ನನಗೆ ತುಂಬ ಖುಷಿ ಆಯಿತು, ಅವಳು ನನ್ನನ್ನು ಆರಿಸ್ಕೊಂಡಿದ್ದಕ್ಕೂ. ಹಾಗೆಯೇ ನಾನು ಅವಳ ಈ ಒಂದು ಅವಳ ಒಂದು ವಿಸ್ಡಮ್ ಏನಿದೆಯೋ ಅದನ್ನು ನಾನು ತುಂಬ ಗೌರವದಿಂದ ಕಾಣ್ತೇನೆ. ನಾನು ಹಲವು ಹೆಣ್ಮಕ್ಳ ಜೊತೆಯಲ್ಲಿ ಸಂಬಂಧ ಮಾಡಿದ್ದೆ, ಅವ್ರನ್ನ ಪ್ರೀತಿನೂ ಮಾಡಿದ್ದೆ. ಆದರೆ ಇಲ್ಲಿ ಇವಳ ಜೊತೆಯಲ್ಲಿ ಅಂದರೆ ಅನಸ್ತಾಶಿಯಾ ಜೊತೆಯಲ್ಲಿ ನನಗೆ ಪ್ರೀತಿಯ ಫೀಲಿಂಗ್ ಇಲ್ಲ, ನನಗೆ ರೆಸ್ಪೆಕ್ಟ್ ಫೀಲಿಂಗ್ ಬರುತ್ತೆ. ಭಯ ಆಗುತ್ತೆ. ಅವಳಿಗಿರೋ ನಾಲೆಜ್ ಮುಂದೆ ನನ್ನ ನಾಲೆಜ್ ಏನೂ ಅಲ್ಲ. ಅವಳು ಎಷ್ಟು ಸಿಂಪಲ್ ಆಗಿ ಇಂಥ ವಿಸ್ಡಮನ್ನು ನನಗೆ ಸುಲಭವಾಗಿ ಅರ್ಥ ಆಗುವಂತೆ ಹೇಳಿಬಿಡ್ತಾಳೆ. ಸೊ ನನಗೆ ತುಂಬ ಖುಷಿಯಾಗುತ್ತೆ ಅಂತ ವ್ಲಾಡಮಿರ್ ತಾತನಿಗೆ ಹೇಳ್ತಾರೆ. ಅನಸ್ತಾಶಿಯಾ ಇದನ್ನೇ ಸ್ಪೇಸ್ ಆಫ್ ಲವ್ ಅಂತ ಹೇಳ್ತಾಳೆ. ಅನಸ್ತಾಶಿಯಾ ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಅಂದಾಗ ವ್ಲಾಡಮಿರ್ ಹೇಳ್ತಾರೆ, ನೀನು ಎಲ್ಲಿ ಬೇರೆ ಹೆಂಡತಿಯರ ಥರ ಪ್ರೀತಿಸ್ತೀಯ, ನೀನು ಯಾವತ್ತೂ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನನ್ನ ಹತ್ರನೇ ಇರಬೇಕು, ಆ ಥರ ಬೇರೆ ಹೆಂಡತಿಯರ ಥರ ಮಾತಾಡೋದೇ ಇಲ್ವಲ್ಲ ಅಂತ ಹೇಳಿದಾಗ, ಪ್ರೀತಿ ಅಂದರೆ ಜೊತೆಗೆ ಇರಬೇಕು, ಯಾವಾಗಲೂ ಮಾತಾಡ್ಕೊಂಡಿರ್ಬೇಕು, ಯಾವಾಗಲೂ ಹತ್ತಿರದಲ್ಲಿ ಇರಬೇಕು ಅಂತ ಏನಿಲ್ವಲ್ಲ ಅಂತ ಕೇಳ್ತಾಳೆ. ವ್ಲಾಡಮಿರ್ ಹೇಳ್ತಾರೆ, ಇಲ್ಲ, ಪ್ರೀತಿ ಅಂದರೆ ಮತ್ತೆ ಗಂಡ ಹೆಂಡತಿ ಅಂದರೆ ಹಾಗೇನೇ ಇರುತ್ತೆ, ಜೊತೆಗೆ ಇರೋದು, ಜೊತೆನೇ ಎಲ್ಲನೂ ಎಂಜಾಯ್ ಮಾಡೋದು ಅಂತ. ಆಗ ವ್ಲಾಡಮಿರ್ಗೆ ಅನಸ್ತಾಶಿಯಾ ಪ್ರೀತಿಯ ವಿಷಯವಾಗಿ ಹೇಳ್ತಾಳೆ. ಏನು ಅಂದರೆ, ನಾನು ಆ ಥರದ ಒಂದು ಪ್ರೀತಿ ಮಾಡ್ತಾ ಇಲ್ಲ, ನಾನು ನಿಜವಾದ ಪ್ರೀತಿ ಮಾಡ್ತಾ ಇದ್ದೇನೆ. ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿ ನಿಮಿಷ ನಾನು ನಿನಗೆ ಪ್ರೀತಿ ಮಾಡಿ ನಿನಗೆ ಪ್ರೀತಿ ಕಳಿಸ್ತಾನೆ ಇರ್ತೇನೆ ಅಂತ. ವ್ಲಾಡಮಿರ್ ಹೇಳ್ತಾರೆ, ಹಾಗೆ ನೀನು ಒಂದು ಊರಲ್ಲಿ ನಾನೊಂದು ಊರಲ್ಲಿ, ಹಾಗಿದ್ದಾಗ ನಾವು ಪ್ರೀತಿ ಮಾಡ್ಬೋದು? ನೀನು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯನಾ, ನನ್ನ ಅಪ್ಪಿಕೊಳ್ಳಿಕ್ಕೆ ಸಾಧ್ಯನಾ, ನನಗೆ ಮುತ್ತಿಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದಾಗ ಅವಳು ಹೇಳ್ತಾನೆ, ನಾನು ಪ್ರತಿ ಕ್ಷಣ ನಿನ್ನನ್ನು ಮುಟ್ಟುತ್ತಾ ಇರ್ತೇನೆ, ನಿನಗೆ ಮುತ್ತಿ ಇಡಬೇಕು ಅನಿಸಿದಾಗೆಲ್ಲ ನಾನು ಮುತ್ತನ್ನು ಇಡ್ತಾ ಇರ್ತೇನೆ ಅಂತ. ಅವ್ನು ಹೇಳ್ತಾನೆ, ಅದು ಹೇಗೆ ಇಡ್ತೀಯಾ ಅಂತ. ಇವಾಗಲೇ ನೋಡು, ನೀನು ಕೂತಲ್ಲಿ ನಿನಗೆ ಹಿತವಾದ ಗಾಳಿ ಬೀಸ್ತಾ ಇದೆಯಾ, ಅದು ನನ್ನ ಅಪ್ಪುಗೆ. ನಿನಗೆ ಕೆನ್ನೆಗೆ ಮುಟ್ತಾ ಇದೆಯಾ ಆ ಗಾಳಿ, ಹಿತ ಅನ್ನಿಸ್ತಾ ಇದೆಯಾ, ಅದು ನನ್ನ ಮುತ್ತು. ಸೊ ನಿನಗೆ ಫಿಸಿಕಲಿ ನಾನು ಮುತ್ತಿಡ್ತಾ ಇಲ್ಲ, ಆದರೆ ನಾನು ನಿನ್ನ ಇಡೀ ಅಸ್ತಿತ್ವವನ್ನೇ ಮುತ್ತಿಡ್ತಾ ಇದ್ದೇನೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಸುತ್ತಮುತ್ತ ಇರುವ ಪ್ರತಿಯೊಂದು ವಿಷಯವನ್ನು ನಾನು ಅಪ್ಪಿಕೊಳ್ತಾ ಇದ್ದೇನೆ ಅಂದಾಗ ವ್ಲಾಡಮಿರ್ ಹೇಳ್ತಾರೆ, ಅದೆಂಥ ಪ್ರೀತಿ, ಗಂಡನಿಗೆ ಕೊಡಬೇಕಾದ ಪ್ರೀತಿ ಗಂಡನಿಗೆ ಕೊಡಬೇಕು, ನಿನ್ನ ಸುತ್ತಮುತ್ತ ಇದ್ದವ್ರಿಗೂ ಎಲ್ಲರಿಗೂ ಕೊಡ್ತೇನೆ ಅಂತಂದರೆ ಅದು ಹೇಗೆ ಸಾಧ್ಯ ಅಂತಂದಾಗ ಅನಸ್ತಾಶಿಯಾ ಹೇಳ್ತಾಳೆ, ಪ್ರೀತಿ ಅಂದರೆ ಸೀಮಿತವಾಗಿರಬಾರದು, ಅದು ನಿಜವಾದ ಪ್ರೀತಿ ಅಲ್ಲ. ಪ್ರೀತಿ ಅಂದರೆ ನಮ್ಮ ಸುತ್ತಮುತ್ತ ವಲಯದಲ್ಲಿ ಅದು ಪ್ರೀತಿ ತುಂಬಿ ತುಳುಕಬೇಕು, ಅಲ್ಲಿ ಇರುವ ಪ್ರತಿ ವಸ್ತುದಲ್ಲಿ ಅದರ ಅನುಭವ ಆಗಬೇಕು, ಅದು ನಿಜವಾದ ಪ್ರೀತಿ. ಅದೇ ಸ್ಪೇಸ್ ಆಫ್ ಲವ್ ಅಂತ ಹೇಳ್ತಾಳೆ. ವಿ ಶುಡ್ ಆಲ್ ಕ್ರಿಯೇಟ್ ಸ್ಪೇಸ್ ಆಫ್ ಲವ್. ನಾವು ಮನುಷ್ಯರು ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದೇವೆ. ನಮಗೆ ಇಷ್ಟವಾದ ವಸ್ತುವನ್ನು, ಇಷ್ಟವಾದ ಮನುಷ್ಯರನ್ನು, ಇಷ್ಟವಾದ ಸಂಬಂಧಿಕರನ್ನು, ಇಷ್ಟವಾದ ಬಾಂಧವ್ಯಗಳನ್ನು ಮಾತ್ರ ಪ್ರೀತಿಸ್ತಾ ಇದ್ದೇವೆ. ಆದರೆ ಅದು ಹಾಗೆ ಲಿಮಿಟ್ ಆಗಬಾರ್ದು. ಪ್ರೀತಿ ಹೇಗಿರಬೇಕು ಅಂತಂದರೆ, ನಾವು ಉಕ್ಕಿ ಹರಿಬೇಕು. ಆ ಹರಿದಾಗ ನಮ್ಮ ಸುತ್ತಮುತ್ತ ಒಂದು ವಲಯ ಕ್ರಿಯೇಟ್ ಆಗಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ, ಪ್ರತಿಯೊಬ್ಬರು ಹೀಗೆ ಪ್ರೀತಿಸ್ಲಿಕ್ಕೆ ಶುರುವಾದಾಗ ಪ್ರತಿ ಮನುಷ್ಯನ ಸುತ್ತಮುತ್ತ ಒಂದು ವಲಯ, ಪ್ರೀತಿಯ ವಲಯ ಒಂದು ಆಯಿತು ಅಂತಂದರೆ ಭೂಮಿಯ ಮೇಲೆ ಬರೀ ಪ್ರೀತಿಯೇ ಇರುತ್ತೆ. ಆಗ ಈ ಯುದ್ಧಗಳು, ಮನಸ್ತಾಪಗಳು, ಜಗಳಗಳು, ಯುದ್ಧಗಳು ಆಗುವುದೇ ಇಲ್ಲ. ಸೊ ಇಂತಹ ಒಂದು ಪ್ರಪಂಚವನ್ನೇ ಸೃಷ್ಟಿಸಬೇಕು. ಅದಕ್ಕೆ ನಾನು ಈ ಪ್ರೀತಿಯನ್ನು ಎಲ್ಲರಿಗೆ ತಿಳಿಸಿ ಹೇಳಲಿಕ್ಕಾಗಿಯೇ ನಾನು ನಿನ್ನನ್ನು ಆರಿಸ್ಕೊಂಡೆ, ನಿನಗೆ ಈ ಥರದ ಪ್ರೀತಿಯ ಅನುಭವವನ್ನು ಕೊಡ್ತಾ ಇದ್ದೇನೆ. ನೀನು ಈ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಮತ್ತೆ ಬರೆದು ಮತ್ತೆ ಜನರಿಗೆ ತಲುಪುವಂತೆ ಮಾಡಬೇಕು, ಅದರ ಹೊಣೆ ನಿನಗೆ ಅಂತ ಅನಸ್ತಾಶಿಯಾ ಹೇಳ್ತಾಳೆ. ವ್ಲಾಡಮಿರ್ ಹೇಳ್ತಾನೆ, ಮತ್ತೆ ಒಂದು ಪುಸ್ತಕ ಬರೀಬೇಕಾ, ಒಂದು ಬರ್ದಾಯ್ತಲ್ಲ, ಇನ್ನೇನು ಮಾತುಗಳು ಹೇಳಬೇಕು, ಅದನ್ನು ತುಂಬ ಖುಷಿಪಟ್ಟು ಓದ್ತಾ ಇದ್ದಾರೆ ಜನ. ಆಯಿತು, ನೀನು ಹೇಳಿದ್ದು ಬರ್ದಾಯಿತು ಅಂತ. ಅವಳು ಹೇಳ್ತಾಳೆ, ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಎಷ್ಟೋ ವಿಷಯಗಳಿದೆ, ನಾವು ಎಲ್ಲರಿಗೂ ಈ ವಿಷಯಗಳನ್ನ ತಲುಪಿಸ್ಬೇಕು. ಜನ ಕಾಯ್ತಾ ಇದ್ದಾರೆ, ಈ ಜ್ಞಾನಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಅದಕ್ಕಾಗಿ ನೀನು ಇನ್ನೊಂದು ಪುಸ್ತಕ ಬರೀಲೇಬೇಕು. ಬರೀತೀಯಾ? ಬರೀಲಿಕ್ಕೆ ಸಾಧ್ಯ ಇದೆ, ಖಂಡಿತವಾಗ್ಲೂ ಇನ್ನೂ ಎಷ್ಟು ಪುಸ್ತಕಗಳು, ಹಲವು ಪುಸ್ತಕಗಳು ಬರುತ್ತೆ ಅಂತ ಹೇಳ್ತಾಳೆ. ವ್ಲಾಡಮಿರ್ ಅಂತಾನೆ, ಹೌದು, ನೀನು ಅನ್ಕೊಂಡಿದ್ದೆಲ್ಲ ಸಾಧನೆ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೇನೆ ಅನಸ್ತಾಶಿಯಾ. ನೀನು ಯಾವ ಮಾತನ್ನು ಹೇಳಿದೆಯೋ, ಯಾವುದು ಸಾಧ್ಯವೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೋ, ಅದೆಲ್ಲ ಈಗ ಸಾಧ್ಯ ಆಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಮೇ ಬಿ ನೀನು ಇದನ್ನು ಹೇಳ್ತಾ ಇದ್ರೆ ಇದು ಸಹ ನಡಿಬಹುದೇನೋ ಅಂತ ಹೇಳ್ತಾರೆ. ಸೊ ಇವತ್ತಿಗೆ ಈ ಅಧ್ಯಾಯವನ್ನು ಇಲ್ಲಿಗೆ ನಿಲ್ಲಿಸೋಣ. ನಿಮಗೆ ಈ ಕಥೆ ಹೇಗೆ ಅನಿಸ್ತಾ ಇದೆ? ಈ ಪುಸ್ತಕವನ್ನು ನೀವು ಆನ್ಲೈನ್ ಓದಬಹುದು. ನಿಮ್ಮೆಲ್ಲರ ಅನಿಸಿಕೆ ಏನು ಈ ಒಂದು ಕಥೆಯ ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಪುಸ್ತಕಕ್ಕೆ ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಶೇರ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ಪ್ರೀತಿಯನ್ನು ತೋರಿಸ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸೈನಿಂಗ್ ಆಫ್, ಸರೋಜ ಮಲ್ಲಿಕಾರ್ಜುನ್.